ನಮಸ್ಕಾರ ಎಲ್ಲರಿಗೂ. ಕೈಲಾಸ ಮಾನಸ ಸರೋವರ ಯಾತ್ರೆಯಲ್ಲಿ ಇದ್ದೀನಿ. ಇವತ್ತು ಕೈಲಾಸ ಪರ್ವತ ಯಾತ್ರೆಯ 8ನೇ ದಿನ. ನಿನ್ನೆ ನಾವು ಕೈಲಾಸ ಪರ್ವತದ ದರ್ಶನನ ಮಾನಸ ಸರೋವರದ ಮೂಲಕ ಮಾಡಿದ್ವಿ. ಇವತ್ತು ನಾನಿರುವಂಥದ್ದು ಇನ್ನೊಂದು ಸರೋವರದ ಹತ್ತಿರ. ಇದನ್ನು ರಾಕ್ಷಸ ತಾಲ್ ಅಂತ ಹೇಳ್ತಾರೆ. ಕೈಲಾಸ ಪರ್ವತ ಎಷ್ಟೊಂದು ವಿಶೇಷತೆ ಮತ್ತು ವಿಸ್ಮಯಗಳಿಗೆ ಸಾಕ್ಷಿಯಾಗಿದೆ ಅಂದರೆ ಅದಕ್ಕೆ ಇದೊಂದು ಕೂಡ ಉದಾಹರಣೆ. ಮಾನಸ ಸರೋವರ ಎಷ್ಟು ಪವಿತ್ರವಾದ ಸರೋವರ ಅಂತ ಕರೆಯಲ್ಪಡುತ್ತೋ ಹಾಗೆಯೇ ಅದರ ಪಕ್ಕದಲ್ಲೇ ಇರುವಂತಹ ರಾಕ್ಷಸತಾಲ್ ಸರೋವರ ಅಷ್ಟೇ ಒಂದು ನಿಗೂಢತೆಗೆ ಸಾಕ್ಷಿಯಾಗಿದೆ. ಈ ಸರೋವರನ ರಾಕ್ಷಸರ ಸರೋವರ ಅಂತ ಕರೀತಾರೆ. ರಾಮಾಯಣ ಅವಧಿಯಲ್ಲಿ ರಾಕ್ಷಸ ರಾಜ ರಾವಣ ಮಾನಸ ಸರೋವರದ ಬಳಿಯಿದ್ದ ಈ ಸರೋವರದಲ್ಲಿ ಸ್ನಾನ ಮಾಡಿ ಇಲ್ಲೇ ಇರುವ ಒಂದು ಸ್ಥಳದಲ್ಲಿ ಶಿವನ ಕುರಿತು ತಪಸ್ಸನ್ನು ಮಾಡಿದಂತೆ. ಈ ಸರೋವರನ ಜನರು ದೆವ್ವದ ಸರೋವರ ಅಂತ ಕೂಡ ಕರೀತಾರೆ. ಈ ಸರೋವರ ಅರ್ಧ ಚಂದ್ರಾಕೃತಿಯಲ್ಲಿದ್ದು ಬೌದ್ಧರು ಈ ಸರೋವರನ ಕತ್ತಲೆಯ ಸಂಕೇತ ಅಂತ ಕರೀತಾರೆ. ಈ ರಾಕ್ಷಸತಾಲ್ ಸರೋವರಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ಪೌರಾಣಿಕ ಕಥೆಗಳಿವೆ. ರಾವಣ ಈ ಸರೋವರದಲ್ಲಿ ಮಿಂದೆದ್ದ ಮೇಲೆ ಶಿವನ ಬಳಿ ಪಾರ್ವತಿಯನ್ನೇ ವರವಾಗಿ ಬೇಡಿದಂತೆ. ಪಾರ್ವತಿ ಈ ವಿಷಯನ ಅರಿತು ತನ್ನ ಮಾಯಾಶಕ್ತಿಯಿಂದ ಅಲ್ಲೇ ಇದ್ದ ಒಂದು ಕಪ್ಪೆನ ಸುಂದರಿಯ ರೂಪಕ್ಕೆ ಪರಿವರ್ತಿಸಿ ಅವಳನ್ನು ರಾವಣ ಮೋಹಿಸುವಂತೆ, ಅವಳನ್ನು ಲಂಕೆಗೆ ಕರೆದೊಯ್ಯುವಂತೆ, ಹಾಗೆ ಅವಳೇ ಮಂಡೋದರಿಯಾಗಿ ರಾವಣನನ್ನು ವರಿಸುವಂತೆ ಕಥೆಗಳಿವೆ. ಟಿಬೇಟ್ ಮತ್ತು ಬೌದ್ಧ ಧರ್ಮದ ಜನರು ಈ ಸರೋವರದ ಬಳಿ ಹೋಗೋದಿಲ್ಲ. ಈ ಸರೋವರದಲ್ಲಿ ಸ್ನಾನ ಮಾಡೋದ್ರಿಂದ ರಾಕ್ಷಸ ಗುಣಗಳು ಹಾಗೆ ನಕಾರಾತ್ಮಕ ಶಕ್ತಿಗಳ ಅನುಭವ ಆಗುತ್ತೆ ಅನ್ನೋ ಒಂದು ಮಾತಿದೆ. ಜನರು ಈ ಸರೋವರನ ಶಾಪಗ್ರಸ್ತಗೊಂಡಿರುವಂತಹ ಸರೋವರ ಅಂತ ಪರಿಗಣಿಸ್ತಾರೆ. ಇದರ ತುಂಬೆಲ್ಲ ವಿಷ ತುಂಬಿಕೊಂಡಿದೆ ಅನ್ನೋ ನಂಬಿಕೆ ಕೂಡ ಇದೆ. ಎಷ್ಟೋ ವಿಜ್ಞಾನಿಗಳು ಎಷ್ಟೇ ಅಧ್ಯಯನವನ್ನು ನಡೆಸಿದ್ರೂ ಕೂಡ ಕೆಲವೊಂದು ರಹಸ್ಯಗಳು ಇಂದಿಗೂ ತಿಳಿದು ಬಂದಿಲ್ಲ ಅಂತ. ಈ ಸರೋವರದಲ್ಲಿ ವಿಷಕಾರಿ ಅಂಶಗಳಿವೆ ಅಂತ ಜಲಚರಗಳು, ಯಾವುದೇ ಪ್ರಾಣಿ ಪಕ್ಷಿಗಳು ಕೂಡ ಇದರ ಬಳಿ ಕೂಡ ಸುಳಿಯೋದಿಲ್ಲ. ಮಾನಸ ಸರೋವರ ಬಳಿ ನಾವು ಎಷ್ಟೊಂದು ಜೀವಿಗಳನ್ನು ಗಮನಿಸಬಹುದು. ಆದರೆ ರಾಕ್ಷಸತಾಲ್ ಬಳಿ ಯಾವುದೇ ಗಿಡಮರಗಳು, ಯಾವುದೇ ಮೀನುಗಳಾಗಲಿ ಅಥವಾ ಯಾವುದೇ ಜಲಚರ ಜೀವಿಗಳಾಗಲಿ ಕಾಣಿಸೋದಿಲ್ಲ. ಒಂದು ವೇಳೆ ನಾವೇ ಈ ಸರೋವರಕ್ಕೆ ಜಲಚರಗಳನ್ನು ತಂದು ಬಿಟ್ಟರೂ ಕೂಡ ಅವು ಸತ್ತು ಹೋಗುತ್ತವಂತೆ. ಈ ಸರೋವರದ ನೀರನ್ನು ಯಾರೂ ಕುಡಿಯೋದಿಲ್ಲ. ಈ ಸರೋವರದಲ್ಲಿ ಯಾರಾದರೂ ಸ್ನಾನ ಮಾಡಿದರೆ ಅವರು ಗಂಭೀರ ಕಾಯಿಲೆಗೆ ಗುರಿಯಾಗ್ತಾರಂತೆ ಅಥವಾ ಸಾವಿಗೆ ಶರಣಾಗ್ತಾರಂತೆ. ಧಾರ್ಮಿಕ ನಂಬಿಕೆಗಳ ಪ್ರಕಾರ ರಾಕ್ಷಸತಾಲಲ್ಲಿ ರಾಕ್ಷಸರು ವಾಸವಿದ್ದಾರಂತೆ. ಹಿಂದೂ ಧರ್ಮದಲ್ಲಿ ಅಷ್ಟೇ ಅಲ್ಲ, ಇನ್ನಿತರ ಧರ್ಮಗಳಲ್ಲೂ ಕೂಡ ರಾಕ್ಷಸತಾಲ್ ಸರೋವರನ ಅಶುದ್ಧತೆ, ನಕಾರಾತ್ಮಕತೆ ಮತ್ತು ಕತ್ತಲೆಯ ಸಂಕೇತ ಅಂತ ಪರಿಗಣಿಸ್ತಾರೆ. ಚೀನಾ ಸರ್ಕಾರ ಕೂಡ ಈ ಸರೋವರದ ಬಳಿ ಹೋಗದಂತೆ ತಡೆನ ನಿರ್ಮಿಸಿದೆ. ಇನ್ನೊಂದು ಅಚ್ಚರಿ ವಿಶೇಷ ಏನಂದರೆ ಈ ರಾಕ್ಷಸತಾಲ್ ಸರೋವರಕ್ಕೆ ಹರಿದು ಬರುವಂತಹ ನೀರು ಕೈಲಾಸ ಪರ್ವತದಿಂದ. ಎಷ್ಟೊಂದು ವಿಭಿನ್ನ ವಿಚಿತ್ರ ವಿಶೇಷ ಅನಿಸುತ್ತೆ ಅಂದರೆ ಕೈಲಾಸ ಪರ್ವತದ ತಪ್ಪಲು. ಅದಕ್ಕೆ ಇದೊಂದು ಕೂಡ ಸಾಕ್ಷಿ. ಬೌದ್ಧ ಧರ್ಮದಲ್ಲೂ ಕೂಡ ಈ ಒಂದು ನೀರನ್ನ ಬಳಸೋದು, ಈ ನೀರಿನಲ್ಲಿ ಸ್ನಾನ ಮಾಡೋದಿರ್ಬೋದು, ಇಲ್ಲ ಯಾವುದೇ ಚಟುವಟಿಕೆ ಮಾಡೋದು ಒಂದು ಅಪವಿತ್ರತೆ ಅಂತ ಅಂತಾರೆ. ಹಾಗೆಯೇ ಯಾರೂ ಆ ಒಂದು ನೀರನ್ನ ಸ್ಪರ್ಶಿಸೋದಾಗಲಿ ಅಥವಾ ನೀರಿಗೆ ಹೋಗೋದಾಗಲಿ ಮಾಡೋದಿಲ್ಲ ಅಂತ. ಇನ್ನೊಂದು ರಾಕ್ಷಸತಾಲ್ ಸರೋವರದ ಆಸುಪಾಸಿನಲ್ಲಿ ನನಗೆ ವಿಭಿನ್ನವಾಗಿದ್ದು ಅನಿಸುತ್ತೆ ಅಂದರೆ, ನೆನ್ನೆ ನಾನು ಮಾನಸ ಸರೋವರದಲ್ಲೂ ಕೂಡ ಕಲ್ಲುಗಳು, ಸಣ್ಣ ಸಣ್ಣ ಈ ಥರ ಒಂದು ಬೆಣಚು ಕಲ್ಲುಗಳನ್ನ ಆಯ್ಕೊಂಡೆ. ಅದು ತುಂಬಾ ಚೆನ್ನಾಗಿದ್ವು ನೋಡೋದಕ್ಕೆ. ಇವಾಗ ಇಲ್ಲಿ ಈ ಒಂದು ಸರೋವರದ ಪ್ರದೇಶದಲ್ಲಿ ನೋಡ್ತಾ ಇರುವಂತಹ ಕಲ್ಲುಗಳು ಅದಕ್ಕಿಂತಲೂ ಚೆನ್ನಾಗಿವೆ. ಬಣ್ಣ ಬಣ್ಣದ ಕಲ್ಲುಗಳು ಕಾಣಿಸ್ತಾ ಇವೆ. ಹೇಳ್ತಾರಲ್ಲ, ನಮಗೆ ಯಾವಾಗಲೂ ನೆಗೆಟಿವಿಟಿ ಅಟ್ರಾಕ್ಟ್ಸ್ ಮೋರ್ ಅಂತ. ಕೆಟ್ಟದ್ದು ಬೇಗ ಸೆಳೆಯುತ್ತಂತೆ. ಕೆಟ್ಟದಕ್ಕೆ ಜಾಸ್ತಿ ಬೇಗ ನಾವು ಅಟ್ರಾಕ್ಟ್ ಆಗಿಬಿಡ್ತೀವಿ ಅಂತ ಹೇಳ್ತಾರಲ್ಲ,
ಹಾಗೆ ಕಲ್ಲುಗಳು ಎಷ್ಟು ಸುಂದರವಾಗಿದೆ ಅಂದರೆ ಎಲ್ಲ ಹಾಕ್ಕೊಂಡು ಹೋಗ್ಬೇಕು ಅಂತ ಅನಿಸುತ್ತೆ. ಅಂದರೆ ಇದಕ್ಕೆ ಈ ಕಲ್ಲು ಎಷ್ಟು ಚೆನ್ನಾಗಿದೆ.